ಹಸಿಮೆಣಸಿನ್ಕಾಯಿ ಬೇಕು ಅಂದಾಗ ಮಾತ್ರ ಬಿಡಿಸ್ಕೊಂಡು ಜಾಣೆ. ಅಯ್ಯೋ ಸಮಾಧಾನ ಮಗಳೇ. ಮೇಡಮ್ ಏನು ಮಾಡ್ತಿದ್ದೀರಾ? ಹುರುಳಿಕಾಯಿ ಆಯ್ತಾ? ಹುರುಳಿಕಾಳ ಆಯ್ತಾ ಇದ್ದೀನಿ. ನೋಡ್ರಿ ನಮ್ಮ ಶ್ರೀಮತಿ ಅವರು ಇವತ್ತು ಹುರುಳಿಕಾಳು ಅಂದರೆ ಗೊತ್ತಲ್ಲ, ಹಾರ್ಸ್ ಗ್ರಾಮ್ ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದನ್ನು ಆರಿಸ್ಕೊತಾವ್ರೆ. ಇದು ಆರಿಸ್ಕೊಂಡು ಏನಿದು ಮೊಳಕೆ ಕಟ್ಟಬೇಕು. ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾರೆ, ಮೊಳಕೆ ಹುರುಳಿಕಾಳು ಸಾಂಬಾರು. ಅದಕ್ಕೆ ಇದನ್ನು ಆರಿಸ್ತಾವ್ರೆ ಮೊಳಕೆ ಕಟ್ಟೋದಕ್ಕೆ. ಇವರು ಹುರುಳಿಕಾಳು ಆರಿಸೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ಪಾರ್ಸಲ್ ಏನೇ ಬಂದರೂ ನಮ್ಮ ಮನೆ ಹತ್ರನೇ ತಂದು ಕೊಡ್ತಾರೆ, ಇಲ್ಲೇ ಅಡ್ರೆಸ್ ಹೇಳಿದ್ರೆ. ಈ ಪಾರ್ಸಲು ಯಾರು ಕಳಿಸಿದ್ದು, ಯಾರಿಗೆ ಬಂದಿರೋದು, ಏನಕ್ಕೆ ಬಂದಿರೋದು ಅದೆಲ್ಲ ಮುಂದೆ ವ್ಲಾಗಲ್ಲಿ ನೋಡೋರಂತೆ. ಅಂದಂಗೆ ಈ ವ್ಲಾಗು ಸ್ವಲ್ಪ ಈ 2 ವ್ಲಾಗ್ ಹಾಕಿದ್ದೀರಲ್ಲ ಲಾಸ್ಟು, ಅದಕ್ಕಿಂತ ಹಿಂದಿನ ವ್ಲಾಗು ಸ್ವಲ್ಪ ತಡ ಆಗಿದೆ. ಇದು ಸ್ವಲ್ಪ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ತಡ ಆಗಿದೆ ಅಷ್ಟೇ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಹಾಕ್ಬಿಟ್ಟು ನೆನೆ ಹಾಕಬೇಕು. ಈ ಮರ ಚೆನ್ನಾಗಿತ್ತು ನೋಡ್ರಿ, ಸಂತೆ ತಗೊಬಂದಿದ್ದು. ಬಿದ್ದರೂ ಇದರಲ್ಲಿ ಮಾಡಿರೋದಲ್ಲ ಮರ, ಚೆನ್ನಾಗೈತೆ. ಇದೆಲ್ಲ ಜೊಳ್ಳು. ಇದನ್ನ ತೊಳಿಬಾರ್ದು, 1 ನಿಮಿಷ ಹಂಗೆ ಬಿಟ್ರೆ ಜೊಳ್ಳೆಲ್ಲ ಮೇಲೆ ಬರ್ತೈತೆ. ಅದನ್ನೆಲ್ಲ ನೀಟಾಗಿ ಬಸದ್ ಬಿಟ್ಟು ಮತ್ತೆ ನೀರು ಒಯ್ದ್ಬಿಟ್ಟು ನೆನೆ ಹಾಕಿ ಹಂಗೆ ಬಿಡಬೇಕು ಆಯ್ತಾ. ಮೊಳಕೆ ಕಟ್ತೀವಲ್ಲ ಅವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಬೇಕು. ಅಷ್ಟೇನಾ? ಇದು ಎಷ್ಟು ಬರ್ತದೆ ನಿಮ್ಗೆ? ಒಂದು 8 ರಿಂದ 10 ಗಂಟೆ ಹೂವು ಹಾಕೈತಿ. ಹೂ ಬಿಟ್ಟೈತಿ. ಅದು 2 ಹೂವು ಬಿಟ್ಟೈತೆ ಕನಕ. ಇಲ್ಲ, ನಿನ್ನೆ ಒಂದು 5-6 ಬಿಟ್ಟಿತ್ತು. ಕಿತ್ತು ಪೂಜೆಗೆ ಇಟ್ಟಿದ್ದೆ. ಇವಾಗ ಮತ್ತೆ 2 ಹೂವು ಅರಳೈತೆ. ಅದಕ್ಕಿಂತ ಇಲ್ಲಿ ಜಾಸ್ತಿ. ಇಲ್ಲಿ ನೋಡ್ರಿ, ಎಕ್ಕದ ಗಿಡ, ಚಿಕ್ಕದೊಂದು ಎಕ್ಕದ ಸಸಿ. ನೀವು ನಮ್ಮ ಹಳೆ ಬ್ಲಾಗಲ್ಲಿ ನೋಡಿರ್ತೀರಾ, ತಂದಿಟ್ಟಿದ್ದು. ಎಷ್ಟಿತ್ತು ಗೊತ್ತಾ? ಇಷ್ಟಿತ್ತು ಅನ್ಸುತ್ತೆ ಅಷ್ಟೇ. ಎಕ್ಕದ ಗಿಡ ಇಷ್ಟೆಷ್ಟಿತ್ತು. ನಿನ್ನಷ್ಟು ಉದ್ದ ಇತ್ತು ಅಷ್ಟೇ. ನೀನು ಕುಳ್ಳಿತಾನೆ ಅಲ್ಲ ನೀನು ಹೇಳ್ದಲ್ಲ ಅಷ್ಟು ಉದ್ದ ಇತ್ತು ಅಂತ ಹೇಳಿದ್ದು. ಇದೇನು ಗೊತ್ತಾ ನಿಂಗೆ? ಇದು ನೋಡ್ರಿ, ಇದು ಶುಂಠಿ ಉಣಿರೋದು ಅಲ್ಲಿ ಬೆಳೆದೈತೆ. ನಾನು ಉಣಿರೋದಲ್ಲ, ನಮ್ಮ ಅಪ್ಪ ಉಣಿರೋದು. ಬೆಳೆದೈತೆ. ಆಮೇಲೆ ಇಲ್ಲೆಲ್ಲ ಹುಲ್ ಬೆಳೆದೈತೆ, ಇಲ್ಲೆಲ್ಲ ಸೆಕ್ಕಾಕಬೇಕು. ಇದು ನಮ್ಮ ಅಂಗಳದಲ್ಲಿ ಅಡುಗೆ ಮಾಡೋ ಜಾಗ, ಎಲ್ಲ ಹುಲ್ ಬೆಳೆದ್ಬಿಟ್ಟೈತೆ. ಮಳೆ ಬಂದು ಜಾಸ್ತಿ ದಿನ ನಾವು ಮಾಡಿಲ್ಲ. ಇವತ್ತು ನೋಡೋಣ, ಅಂಗಳದಲ್ಲಿ ಅಡುಗೆ ಮಾಡಬೇಕು. ಮಳೆ ಬಂದಿಲ್ಲ ಅಂದರೆ. ಬದನೆ ಗಿಡ ಇದೆಲ್ಲ ಗೊತ್ತಲ್ಲ, ಮುಖ್ಯವಾಗಿ ಮೆಣಸಿನ ಗಿಡ ಬೆಳೆಯೋದೇ ಇಲ್ಲ ಅಂದ್ಕೊಂಡಿದ್ವಿ. ಆದರೂ ಎಲ್ಲ ನೋಡ್ರಿ, ಕಾಯೆಲ್ಲ ಮುಗುಲ್ ಮೆಣಸಿನ್ಕಾಯಿ ಮೇಲೆ ನೋಡ್ತೈತಲ್ಲ ಅಂಥದ್ದು ಹಣ್ಣಾಗವೆ. ಹಣ್ಣು ಮೆಣಸಿನ್ಕಾಯಿ ಬಿಡಿಸ್ಕೊತಾವ್ರು ನೋಡ್ರಿ. ಹಸಿಮೆಣಸಿನ್ಕಾಯಿ ಬೇಕು ಅಂದಾಗ ಮಾತ್ರ ಬಿಡಿಸ್ಕೊಂಡು ಹೋಗ್ತೀವಿ. ಹಣ್ಣು ಮೆಣಸಿನ್ಕಾಯಿನ ಒಣಗಿಸೋದು, ಒಣಮೆಣಸಿನ್ಕಾಯಿ ಮಾಡೋದು. ಒಣಮೆಣಸಿನ್ಕಾಯಿ ಮಾಡ್ಬೋದಲ್ವಾ, ಅದಕ್ಕೆ. ನಮ್ಮ ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ ನೀವು, ನಮ್ಮದು ಮೋಟ್ರು ಲಿಫ್ಟ್ ಮಾಡಿದ್ವಿ, ಅಂದರೆ ಮೋಟ್ರು ತೆಗೆದು ನೋಡಿದ್ವಿ, ಅದು ರಿಪೇರಿ ಆಗಿತ್ತು ಅಂತ. ಅದು ತಗೊಂಡೋಗಿ ನೋಡಿದಾಗ ಚೆಕ್ ಮಾಡಿದಾಗ ಅದ್ರ ವೈಂಡಿಂಗ್ ಹೋಗಿತ್ತು. ಅದು ಹೊಸ್ದಾಗಿ ವೈಂಡಿಂಗ್ ಎಲ್ಲ ಮಾಡಿಸಿ ತಗೊಬಂದಿದ್ದಾರೆ ಇವತ್ತು. ಇದು ಮೋಟ್ರು ಬಿಡಬೇಕು, ಇವತ್ತು ಮೋಟ್ರು ಬಿಡ್ತಾ ಇದ್ದಾರೆ. ನಮ್ಮ ಅಪ್ಪ ಎಲ್ಲ ಅಲ್ಲೇ ಮುಂದೆ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಅದು ಮೊನ್ನೆ ಯಾವಾಗಲೂ ಮಳೆ, ಗುಡುಗು, ಸಿಡ್ಲು ಆ ಥರ ಬಂದಾಗ ಇದಾಗಿರೋದು, ವೈಂಡಿಂಗ್ ಹೋಗಿಬಿಟ್ಟಿರೋದು. ಕರೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಗುಡುಗು ಸಿಡ್ಲಿನ ಟೈಮಲ್ಲಿ. ಆಗ ಮೋಟ್ರು ಈ ಥರ ಏನಾದರೂ ಸಮಸ್ಯೆ ಆಗಿಬಿಡುತ್ತೆ ಕೆಲವೊಂದು ಸಲ. ಏನು ಮಾಡೋದಕ್ಕಾಗೋದಿಲ್ಲ. ಕುಟ್ಟಾಕದಲ್ವಾ ಏಲಕ್ಕಿ? ನನಗೆ ಹಾಕ್ತಾರ 2 ಸಾಕು ಅನಿಸುತ್ತೆ. 2 ಸಾಕು. ಜಾಸ್ತಿ ಟೀ ಅಲ್ವಾ, ಅದಕ್ಕೆ 3 ಬೇಡ 2 ಸಾಕು. ಅದು ಸ್ಮೆಲ್ ಬರುತ್ತೆ ಜಾಸ್ತಿ. ಇವತ್ತು ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ಸ್ಪೆಷಲ್ ಟೀ ಮಾಡ್ತಾವ್ರೆ. ಏಲಕ್ಕಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ. ಏಲಕ್ಕಿ ಒಂದೇನಾ? ಇದನ್ನ ಹಾಕ್ತಾರೆ, ಲವಂಗನ ಚಕ್ಕೆನ? ಸ್ಪೆಷಲ್ ಟೀ, ಶುಂಠಿ, ಏಲಕ್ಕಿ ಅಷ್ಟೇ. ಹೌದಾ? ಚಕ್ಕೆ, ಲವಂಗ, ದ್ರಾಕ್ಷಿ, ಗೋಡಂಬಿ ಹಾಕಲ್ವಾ? ಇವತ್ತು ಹಾಲೆಲ್ಲ ಖಾಲಿ ಆಗೋಯ್ತಪ್ಪ. ಹಾಲ್ಗೆ ಯಾಕೆಲ್ಲ ಉಫ್ ಅಂತ ಬಂದದು? ಕೆನೆ ಐತಿಲ್ ಮೇಲೆ, ಅದಕ್ಕೆ ಕೆನೆ ಇರ್ತದೆ ಅಂತನಾ? ಕೆನೆ ಬಿಡ್ತೈತೆ ಅಂತ ಖಾಲಿ ಆಗೋಯ್ತಾ? ಎಷ್ಟು ಬೇಗ ಖಾಲಿ ಆಗೋಯ್ತು? ಎಷ್ಟು ಸರಿ ಕಾಫಿ ಮಾಡಿದ್ವಿ ಇವತ್ತು ನಾವು? ಹೇ, ಬೆಕ್ಕಿಗೆ ಹಾಕಿದ್ದಲ್ಲ ಬೆಳಗ್ಗೆ ಮಿಯಾವ್ಗೆ.
ಅದಕ್ಕೆ ಖಾಲಿ ಆಗಿದೆ. ಮಿಯಾವ್ ಬಂದಿತ್ತು, ಮಿಯಾವ್ ಹಾಕಿದ್ದೆ, ಅದಕ್ಕೆ ಈಗ ಅಲ್ಲಿ ಖಾಲಿ. ಅದೇ ಅಲ್ಲಿ ಮೋಟ್ರು ರೆಡಿ ಮಾಡ್ತಾವ್ರಲ್ಲ, ಮೋಟ್ರ್ ಬಿಡ್ತಾವ್ರಲ್ಲ, ಅವ್ರಿಗೆ ಟೀ ಮಾಡಿಕೊಟ್ರು. ಟೀ ತಗೊಂಡು ಹೋಗ್ತಾ ಇದ್ದೀನಿ ಅವ್ರು ಕೊಡೋದಕ್ಕೆ ಅಂತಲೇ. ಅವ್ರದ್ದು ಮೋಟ್ರು ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರು ಹೋದರು. ಆಮೇಲೆ ಬಂದುಬಿಟ್ಟು ನಾನಿಲ್ಲಿ ಮನೆ ಹತ್ರ ಹುಲ್ಲು ತುಂಬ ಬೆಳ್ಕೊಬಿಟ್ಟಿತ್ತು. ಇದು ಮಳೆ ಬಂದು ಚೆನ್ನಾಗಿ ಬೆಳ್ಕೊಬಿಟ್ಟೈತೆ. ಇದೆಲ್ಲ ಸ್ವಲ್ಪ ಕೆತ್ತಿ ಇದು ಮಾಡೋಣ, ಸ್ಯಾದ್ರೆ ಆಗೈತೆ ಮಂತಾಗೆ ಅಂತ ಸೆಕ್ತಾ ಇದ್ದೀನಿ. ಅಲ್ಲಿ ಸೊಪ್ಪೆಲ್ಲ ಚೆಲ್ಕೊಂಡಿದ್ದೀವಿ ಆ ಕಡೆ ಪಕ್ಕದಲ್ಲಿ. ಇಲ್ಲೂ ಏನಾದರೂ ಮಾಡ್ಬೋದಿತ್ತು. ನಾವು ಕೊತ್ತಂಬರಿ ಚೆಲ್ಲಿದ್ವಿ, ಅದು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾನು ಇದು ಮಾಡಿದ್ವಿ, ಸುಮ್ಮನೆ ಆದ್ವಿ. ನೋಡಿದ್ರೆ ಹುಲ್ಲು ಹಿಂಗೆ ಬೆಳ್ಕೊಬಿಟ್ಟೈತೆ ಮಳೆ ಬಂದು ಚೆನ್ನಾಗಿ. ಅದನ್ನೆಲ್ಲ ಸ್ವಲ್ಪ ಸೆಕ್ಕಾಕೋಣ ಅಂತ ಸೆಕ್ಕಾಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಜಾಣೆ ಮಗಳು ವ್ಯಾನ್ ಬರೋ ಟೈಮ್ ಆಯಿತು ಅಂತೇಳಿ ಕರ್ಕೊಬರೋಣ ಅವಳನ್ನ ಅಂತೇಳಿ ವ್ಯಾನ್ ಹತ್ರ ಹೋದೆ. ಇಲ್ಲಿ ವ್ಯಾನ್ ಹತ್ರ ಬಂದರೆ ವ್ಯಾನ್ ಬರುತ್ತೆ ಅಂತ ಮಳೆ ಶುರುವಾಯಿತು. ಇನ್ನೂ ವ್ಯಾನ್ ಬಂದಿರಲಿಲ್ಲ, ಮಳೆ ಶುರುವಾಗಿತ್ತು. ನಾನು ಅಲ್ಲೇ ಒಂದು ಮನೆ ಹತ್ರ ನಿಂತ್ಕೊಂಡಿದ್ದೆ. ಮಗಳೇ ಜಾಣೆ ಪಾಪ ನಿಧಾನ 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 ಕೊಡು. ಏರ್ ಬೆಂಡೇನಾಯ್ತು? ಇದ್ಯಾರ್ದು ಅವಕ್ಕೊಂದ? ಹೌದಾ, ಕೊಡು. ಬುಕ್ಸ್ ಕೊಟ್ರಾ? ಕೊನೆಗೆ ವ್ಯಾನ್ ಬಂದಮೇಲೂ ಒಂದು ಅರ್ಧ ಗಂಟೆ ಮಳೆ ಬಿಡಲೇ ಇಲ್ಲ. ಮಳೆ ಬರ್ತಾನೆ ಇತ್ತು. ಮಳೆ ನಿಲ್ಲೋವರೆಗೂ ನಾನು ನಮ್ಮ ಜಾಣೆ ಮಗಳು ಅಲ್ಲೇ ನಿಂತಿದ್ದು. ಆಮೇಲೆ ಮನೆ ಹತ್ರ ಬಂದ್ವಿ. ಹೇ, ನೆಲ ಒರ್ಸೈತೆ ಬಾ ಅಮ್ಮ, ನೆಲ ಒರ್ಸೈತೆ ಬಾರಮ್ಮ, ಹತ್ಬೇಡ, ಬೀಳ್ತೀಯ. ಬಾ 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 ಬಾ, ಎಂಥ ಮಗಳಮ್ಮ ನೋಡು. ಎಷ್ಟೊಂದು ಕಷ್ಟ ಆಗ್ತದೆ ಹೆಣ್ಮಕ್ಳಿಗೆ ಈ ನೆಲ ಒರೆಸೋದು ಎಲ್ಲ, ಸಂಧಿ ಮೂಲೆ ಎಲ್ಲ ಅಲ್ವಾ. ಅದಕ್ಕೆ ಏನೂ ತಗೋಬಾರ್ದು ಮನೆಯೊಳಗೆ. ಮನೆಯೆಲ್ಲ ಖಾಲಿ ಖಾಲಿ ಆರಾಮಾಗಿ ಒರೆಸ್ಕೊಬೋದು. ನಮ್ಮ ಶ್ರೀಮತಿಯವರು ನೆಲ ಒರೆಸ್ತಾ ಇದ್ದರೆ ಅವ್ರನ್ನ ರೇಗಿಸ್ತಾ ಇದ್ದೆ ಹಂಗೇ ಸುಮ್ಮನೆ. ಆಮೇಲೆ ಅವ್ರು ನೆಲ ಒರೆಸೋದಾದ್ಮೇಲೆ ನಾನು ಇಲ್ಲಿ ಬಂದು ಒಂದು ಚಿಕ್ಕದೊಂದು ಬುಕ್ಕು ಹಿಡ್ಕೊಂಡು ಓದ್ಕೊಂಡು ಕೂತ್ಕೊಂಡೆ. ಸಂಜೆ ನಮ್ಮ ಶ್ರೀಮತಿಯವರು ಮಳೇಲಿ ನೆನ್ಕೊಬಂದಿದ್ದೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಬಂದರು. ನಾನು ಓದ್ತಿದ್ದಿದ್ದು ಬುಕ್ ಬಂದುಬಿಟ್ಟು ಚಿಕ್ಕದು ಚಂದ ಅಂತ. ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಜ್ಞಾನೋ ಕಥೆಗಳದ್ದು, ಹನಿ ಕಥೆಗಳು ಅಂತಾರಲ್ಲ, ಆ ಥರ ಕಥೆಗಳಿರೋದು. ಇದು ವಿಶ್ವೇಶ್ವರ ಭಟ್ರು ಅಂತ ಗೊತ್ತಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಅವ್ರು ಬರೆದಿರೋ, ಅಂದರೆ ಅವ್ರು ಬರೆಯುವಂಥ ಪುಸ್ತಕ ಅಂತೂ ಖಂಡಿತ ಅಲ್ಲ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಬರೆದಿದ್ದಾರೆ, ಒಳ್ಳೆ ಪುಸ್ತಕಗಳ್ನ. ಈ ಥರ ಹೊಸಬ್ರು ಬರೀತಾರಲ್ಲ, ಹನಿ ಕತೆ, ಜ್ಞಾನೋ ಕತೆ, ಆ ಥರ ಕತೆಗಳಿರೋದು. ಅವ್ರು ಬರೆಯುವಂಥ ಪುಸ್ತಕ ಅಂತೂ ಖಂಡಿತ ಅಲ್ಲ ಇದು. ಈ ಇಡೀ ಬುಕ್ಕಲ್ಲಿ ನನಗೆ ಒಂದೆರಡು ಕತೆ ಇಷ್ಟ ಆದವು ಅಷ್ಟೇ. ಅದರಲ್ಲಿ ಒಂದೇ ಒಂದು ಕಥೆಯಂದು ತುಂಬ ಇಷ್ಟ ಆಯಿತು. ಇದರಲ್ಲಿ ಬೆನ್ನುಡಿನಲ್ಲೇ ಇದೆ ನೋಡ್ರಿ, ಅದು ನೋಡ್ರಿ ತೋರಿಸ್ತೀನಿ ನಿಮಗೂ. ಶವಪೆಟ್ಟಿಗೆ ಚಿಕ್ಕದಾದಷ್ಟು ಹೊರಲಾಗದಷ್ಟು ಭಾರ. ಅರ್ಥ ಆಗಿದೆ ಅನಿಸುತ್ತೆ ನಿಮಗೆ. ಶವಪೆಟ್ಟಿಗೆ ಚಿಕ್ಕದಾದಷ್ಟು ಹೊರಲಾರದಷ್ಟು ಭಾರ ಅಂದರೆ ಚಿಕ್ಕದಾದ್ರೆ ಅಂದರೆ ಚಿಕ್ಕ ಮಗುವಿನ ಶವಪೆಟ್ಟಿಗೆ. ಅದು ಯಾರಿಗೇ ಆಗಲಿ, ಚಿಕ್ಕ ಮಕ್ಕಳು ಏನಾದರೂ ಇದಾದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ವ, ಅದು ತುಂಬ ಭಾರ ಆಗುತ್ತೆ. ಅದೇ ಈ ಕತೆ, ಅದು ಚಿಕ್ಕದು, ಅದು ಬರೆದಿದ್ದಾರೆ. ಅದೊಂದು ಕತೆ ಇಷ್ಟ ಆಯ್ತು ನನಗೆ ತುಂಬ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬರ್ತಿದ್ದಂಗೆ ಡ್ರೆಸ್ ಚೇಂಜ್ ಮಾಡಿ ಹೋಗಿ ಮುಖ ತೊಳ್ಕೊಬಂದ್ಲು. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವ್ರದ್ದು ನೆಲ ಒರೆಸೋದೆಲ್ಲ ಆಗಿತ್ತು. ಈಗ ಅಮ್ಮ ಮಗಳಿಗೆ ತಲೆ ಬಾಚಿ ಒಂದು ಜುಟ್ಟು ಹಾಕಿದ್ರು. ಕಣ್ಣು ಮುಚ್ಕೊ ಹಂಗೇನೆ. ಓಂ ನಮ ಶಿವಾಯ ಹೇಳು, ನಗ್ಬಾರ್ದು. ಜೈ ಆಂಜನೇಯ. ಇನ್ನು ಯಾವ ದೇವ್ರ ಹೆಸರು ಬರ್ತು ಅದೆಲ್ಲ ದೇವ್ರ ಧ್ಯಾನ ಮಾಡ್ತಾರೆ. ಜೈ ಶ್ರೀರಾಮ್. ಅಲ್ಲ, ಬೆನಕ ಕಣ್ಬಿಟ್ಕೊಂಡು ಪ್ರಾರ್ಥನೆ ಮಾಡುವಾಗ ಮಾಡೋದು. ಈಗ ಕಣ್ಮಿಸ್ಕೊಂಡು ಧ್ಯಾನ ಮಾಡ್ಬೇಕಾರೆ ಹೇಳೋದು. ಗಣಪತಿಯೇ ನಮಃ. ಹಂಗೆ ಹೇಳ್ತಾ ಇರು ಆಯ್ತಾ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳೋದು ಆಯ್ತಾ. ಕಣ್ ಬಿಡ್ಬೇಡ, ಹಂಗೆ ಕಣ್ ಮುಚ್ಕೊಂಡೇ ಇರು ಆಯ್ತಾ. ಕಣ್ ಬಿಡಿ ಬಾಗ. ಅಯ್ಯೋ ಸಮಾಧಾನ ಮಗಳೇ. ಹುಷಾರು, ಕೈ ಕಟ್ ಮಾಡ್ಕೊಂಡೆ ಆಮೇಲೆ. ಅರ್ಜೆಂಟಲ್ಲಿ ನಾನು ನಿನ್ನ ಕೈಲಿ ಓಪನ್ ಮಾಡ್ಸೋಣ ಅಂತ ಇದು ಮಾಡಿದ್ವಿ. ಬಾಕ್ಸ್ ಇದೆ, ಏನಿದೆ ಬಾಕ್ಸಲ್ಲಿ? ಏನಿರ್ಬೋದು? ಮಿಲ್ಟನ್ ಕಂಪ್ನಿ ಲಂಚ್ ಬ್ಯಾಗ್. ಹೆಂಗೆ ಗೊತ್ತಾಯ್ತು ನಿನಗೆ? ನನಗೆ ಗೊತ್ತಾಯ್ತು, ಇದ್ರ ಮೇಲೆ ಮಿಲ್ಟನ್ ಅಂತ ಬರ್ತೀವಿ. ಮಿಲ್ಟನ್ ಅಂದರೆ ಫ್ರೀ ಇದಿರ್ಬೋದು ತಾನೆ, ಮಿಕ್ಸಿ ಇರ್ಬೋದು. ನಿಮ್ಮ ಅಮ್ಮಗೆ ಮಿಕ್ಸಿ ತರಿಸಿರ್ಬೋದು. ಮಿಕ್ಸಿ ತರಿಸಿದ್ರೆ ಅಮ್ಮನ ಕೈ ಕಟ್ ಮಾಡಿಸ್ತೀವಿ ಇದ್ರೆ. ಆದ್ರೆ ನಿನ್ನ ಕೈಲಿ ಕಟ್ ಮಾಡಿಸಿ ಕೊಡೋಣ ಅಂತ, ನಿಮಗೆ ಜ್ಯೂಸ್ ಮಾಡೋಕ್ಕೆ ಮಾಡಿಸಿ ಕೊಡೋಣ ಅಂತ ನನಗೆ ಗೊತ್ತಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಏನೇನಿರ್ಬೋದು ಒಳಗಡೆ ನೋಡು, ಓಪನ್ ಮಾಡು.
ನಿಧಾನ ಮಗಳೇ. ವಾಟರ್ ಬಾಟಲು ಚೆನ್ನಾಗಿದೆ ವಾಟರ್ ಬಾಟಲ್. ಇದು ಒಂದು ಸ್ಪೂನು ಒಂದು ಸ್ಪೂನು ಒಂದು ಫೋರ್ಕು ಕೊಟ್ಟವ್ರೆ. ಇದು ಏನಾದರೂ ಚಿಕ್ಕ ಚಟ್ನಿ ಬಾಕ್ಸ್ ಕೊಟ್ಟರು ಚಿಕ್ಕದು. ಇದು ಪ್ಲಾಸ್ಟಿಕ್ಕು, ಇದು ಒಳಗಡೆ ಸ್ಟೀಲ್. ಇದು ಚೆನ್ನಾಗೈತೆ. ಚಟ್ನಿ ಬಾಕ್ಸು, ಏನಾದ್ರು ಪಲ್ಯ ಸ್ನ್ಯಾಕ್ಸು. ಇದು ದೊಡ್ಡದಾಗೈತೆ, ಚೆನ್ನಾಗಿದೆ. ರೈಸು, ಇದು ಅದಕ್ಕೆ ಪಲಾವ್. ಏನ್ ಗೊತ್ತಾ, ಒಂದು ತಿಂಡಿಗೆ ಇನ್ನೊಂದು ಪಲ್ಯ ಅಥವಾ ಏನಾದ್ರು ಹಾಕೊಂಡು ಹೋಗೋದಕ್ಕೆ, ಇನ್ನೊಂದು ಸ್ನಾಕ್ಸ್ ಹಾಕೊಂಡು ಹೋಗೋದಕ್ಕೆ. ಇದು ತಿಂಡಿ, ಇದು ಪಲ್ಯ. ರೈಸು ಅಥವಾ ಚಪಾತಿ, ಪಲ್ಯ, ಸ್ನ್ಯಾಕ್ಸು. ಇದೇನಕ್ಕೆ ಚಟ್ನಿ, ಇದು ಸುಮ್ಮನೆ ಚಟ್ನಿಗೆ. ಹಾಂ, ಇಷ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಮಿಲ್ಟನ್. ತುಂಬಾ ಇಷ್ಟ ಆಯ್ತು. ಹೌದಾ? ನಮ್ಮ ವ್ಯೂವರ್ಸ್ ಒಬ್ಬರು ಕಳಿಸಿರೋದು. ನಮ್ಮ ವ್ಯೂವರ್ಸು ನಿನ್ನ ತುಂಬ ಇಷ್ಟಪಡೋರು, ತುಂಬ ಪ್ರೀತಿಸೋರು. ಅವ್ರಿಗೆ ಏನು ಹೇಳ್ತೀಯ? ಥ್ಯಾಂಕ್ ಯು ಮೇಡಮ್, ನಂಗೆ ತುಂಬ ಇಷ್ಟ ಆಯಿತು. ಹೌದಾ? ತುಂಬ ಇಷ್ಟ ಆಯಿತಾ? ನಮ್ಮ ಜಾಣೆ ಮಗಳ ಕಡೆಯಿಂದ ನಿಮಗೆ ಥ್ಯಾಂಕ್ ಯು. ಅಲ್ಲಿ ನೋಡು, ಬುಕ್ಕಲ್ಲಿ ನೋಡು. ಓ, ಇದೇನು ಮಗಳೇ ನವಿಲ್ ಹಿಂಗೈತೆ, ಇಷ್ಟು ಸ್ಲಿಮ್ ಆಗಿ. ಚೆನ್ನಾಗಿ ಬಿಡಿಸಿಲ್ಲ, ಆದರೂ ಗುಡ್ ಹಾಕ್ಸ್ಕೊಬಂದಿದ್ಯಾ, ಪರವಾಗಿಲ್ಲ. ಅಲ್ಲ, ಇಷ್ಟೊಂದು ಸ್ಲಿಮ್ ಆಗೈತೆ ನವಿಲು. ಊಟ ಮಾಡಿಲ್ಲ ಅನ್ಸುತ್ತೆ ಪಾಪ. ನೋಡಿರಿ, ನಮ್ಮ ಜಾಣೆ ಮಗಳು ಮಾಡಿರೋ ನವಿಲು ಡ್ರಾಯಿಂಗು ಸ್ಲಿಮ್ ಆಗಿದೆ. ಡಯಟ್ ಮಾಡ್ತಿದ್ದೆ ಅನ್ಸುತ್ತೆ. ಸರಿ, ಹೋಗಿ ಓದ್ಕೊ ಹೋಗು. ನಂಗೆ 10 ರೂಪಾಯಿ ಗೊತ್ತು. ಏನಕ್ಕೆ? ಗುಡ್ಡ ಹಾಕಿಸ್ಕೊಂಬಂದು ಅಮ್ಮ ಬಂದು ಕೊಡುತ್ತೆ, ಆಮೇಲೆ ಮುಖ ತೊಳ್ಕೊಂಬಂದು ಪೂಜೆ ಮಾಡಬೇಕು. ಈಗ ಸಂಜೆ ಆಗೈತೆ. ನಮ್ಮ ಶ್ರೀಮತಿಯವರು ಪೂಜೆ ಮಾಡೋ ಟೈಮು. ಅಂದರೆ ಪ್ರತಿದಿನ ಈ ಥರ ಎಲ್ಲ ಫೋಟೋ ಒರೆಸಿ ಹೂವು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದಿಲ್ಲ. ಹೂವು ಇಟ್ಟು ಧೂಪ ಊದುಗಡ್ಡಿ ಹಚ್ಚಿ ದೀಪ ಹಚ್ತಾರೆ. ಆದರೆ ಮಂಗಳವಾರ ಶುಕ್ರವಾರ ಮಾತ್ರ ಈ ಥರ ಫೋಟೋಗಳೆಲ್ಲ ತೆಗೆದು ಫೋಟೋಗಳೆಲ್ಲ ಒರೆಸಿ ಅದಕ್ಕೆ ಹೊಸ್ದಾಗಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋವಂಥದ್ದು. ಅಂದರೆ ಇದು ನಮ್ಮ ಅಮ್ಮ ಇದ್ರಲ್ಲ, ಆ ಕಾಲದಿಂದನೂ ಇದೇ ಥರ ನಡ್ಕೊಂಡು ಬಂದಿರೋದು. ನಮ್ಮ ಮನೆ ದೇವ್ರ ವಾರ ಬೇರೆ ದಿನ ಇದ್ರೂ ನಾವು ಜಾಸ್ತಿ ಈ ಥರನೇ ಪೂಜೆ ಮಾಡೋದು. ಮನೆ ದೇವ್ರ ವಾರನೂ ಪೂಜೆ ಮಾಡ್ತೀವಿ. ಆದರೆ ಮಂಗಳವಾರ ಶುಕ್ರವಾರ ಮಾತ್ರ ಎಲ್ಲ ತೆಗೆದು ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಕಳಶ ಇಟ್ಟು ಪೂಜೆ ಮಾಡೋದು ತುಂಬ ವಿಶೇಷವಾಗಿ. ನಮ್ಮ ಶ್ರೀಮತಿಯವರು ಈ ಥರ ಏನಾದರೂ ಪೂಜೆಗೆ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆಗಿಬಿಡುತ್ತೆ. ಅದೆಲ್ಲ ತೊಳೆದು ಅಚ್ಚುಕಟ್ಟು ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಫೋಟೋಗಳಿಗೆಲ್ಲ ಜೋಡಿಸಿ ಪೂಜೆ ಮಾಡಿ ಬರಬೇಕಾದ್ರೆ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅಂದರೆ ಇದು ಯಾಕೆ ಅಂದರೆ ಮಂಗಳವಾರ ಶುಕ್ರವಾರ ಅಂದರೆ ನಮ್ಮ ಮನೆಯಲ್ಲಿ ದೇವಿ ಚಾಮುಂಡೇಶ್ವರಿನ ಆರಾಧಿಸ್ತಾರೆ ಮೊದಲಿಂದನೂ ಅಷ್ಟೇ. ಇಲ್ಲಿ ನಮ್ಮ ಮನೆಗೆ ಹೊಸ ಫೋಟೋ ತಂದಿಲ್ಲ, ಹಳೆ ಮನೇಲಿತ್ತು, ಹಳೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ ಆ ಫೋಟೋನ. ಹೊಸ ಮನೆಗೆ ಹೊಸ ಚಾಮುಂಡೇಶ್ವರಿ ಫೋಟೋ ತರಬೇಕು ಅಂತ ಈ ನವರಾತ್ರಿ ಟೈಮಲ್ಲಿ ತೊಗೊಬರ್ಬೇಕು ಹೊಸದು ಚಾಮುಂಡೇಶ್ವರಿ ಫೋಟೋನು. ಮತ್ತು ಕತೆ ಪುಸ್ತಕ, ದೇವಿ ಮಹಾತ್ಮೆ ಕತೆ ಪಾರಾಯಣ ಮಾಡ್ತೀವಿ ನವರಾತ್ರಿ ಟೈಮಲ್ಲಿ. ಅದಕ್ಕೋಸ್ಕರ ಆವಾಗಲಿಂದನೂ ಮಂಗಳವಾರ ಶುಕ್ರವಾರ ಈ ಥರ ಪೂಜೆ ಮಾಡೋ ಪದ್ಧತಿ ನಡ್ಕೊಬಂದಿದೆ. ಅದನ್ನೇ ನಮ್ಮ ಶ್ರೀಮತಿಯವರು ಮಾಡ್ತಾಯಿದ್ದಾರೆ. ನೋಡಿರಿ, ಇವತ್ತು ಈ ಥರ ಇರುತ್ತೆ ಮಂಗಳವಾರ ಶುಕ್ರವಾರ ನಮ್ಮ ಮನೆಯಲ್ಲಿ ಪೂಜೆ. ನೋಡಿರಿ, ನಮ್ಮ ಜಾಣೆ ಮಗಳದು ಓದೋದು ಬರೆಯೋದೆಲ್ಲ ಆಯಿತು. ಹೋಮ್ವರ್ಕ್ ಎಲ್ಲ ಬರೆದು ಮುಗಿಸಿ ಬಂದು ಇಲ್ಲಿ ನಿಂತಿದ್ದಾಳೆ. ಏನು ಮಾಡ್ತಿದ್ದಾಳೆ? ಆಟ ಆಡ್ತಿದ್ದಾಳೆ. ನನ್ನ ಮಗಳಿಗೆ ಏನು ಸಿಗೋದಿಲ್ಲ, ತರಕಾರಿನೆಲ್ಲ ಆಟ ಆಡ್ತಿದ್ದಾಳೆ. ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಇಷ್ಟೇ. ಆಮೇಲೆ ಇಲ್ಲಿ ರವೆ ಹುರಿದಿಟ್ಕೊಂಡಿದ್ದಾರೆ. ಇದೆಲ್ಲ ಸೇರಿಸಿ ಇನ್ನೇನು ಮಾಡ್ತಾರೆ ನಮ್ಮ ಶ್ರೀಮತಿಯವರು ಅಂದರೆ ಗೊತ್ತಾಗಿರುತ್ತೆ ನಿಮಗೆ. ತರಕಾರಿ ಮತ್ತು ರವೆ ಹಾಕಿದ್ರೆ ಏನಾಗುತ್ತೆ ಮಗಳೇ? ಏನು ಉಪ್ಪಿಟ್ಟಾಗುತ್ತೆ? ತರಕಾರಿ ಉಪ್ಪಿಟ್ಟಾ? ಹಾಂ, ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದಾರೆ ನಮ್ಮ ಶ್ರೀಮತಿಯವರು ಇವತ್ತು. ಈರುಳ್ಳಿ ಟೊಮೆಟೊನು ಹಾಕೋರೆ, ಘಾಟ್ ಆಗಿಬಿಡ್ತು. ನಮ್ಮ ಎಷ್ಟೊಂದು ಘಾಟ್ ಇಕ್ಬಿಟ್ಟಿಯಾ? ಹವಾ ಇಷ್ಟೊಂದು ಮೇಂಟೈನ್ ಮಾಡ್ತೀವಿ. ಸಾಯಂಕಾಲದ ಕಿಟಕಿ ತೆಗೆದ್ರೆ ಹುಳ ಒಳಗೆ ಬರ್ತವೆ, ಬೈಲಾಗಲ್ವಾ? ಅದಕ್ಕೆ ಅದೊಂದು ಇದು ಕಾಟ ನಮಗೆ. ಒಗ್ಗರಣೆ ಎಲ್ಲ ಹಾಕೊಂಡ್ಮೇಲೆ ತರಕಾರಿ ಮಾಮೂಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅಷ್ಟೇ, 3 ಅಲ್ವಾ? 3 ತರಕಾರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಆಮೇಲೆ ಈಗ ಎಣ್ಣೆಲಿ ಫ್ರೈ ಮಾಡ್ಕೊತವ್ರೆ. ಈ ಕಡೆ ಏನದು ನೀರು ಕಾಯಿಬಿಟ್ಟಿದ್ದೀನಿ, ಬಿಸಿನೀರು ಕಾಯ್ಬೇಕಿತ್ತವ್ರೆ. ಫ್ರೈ ಮಾಡಿಕೊಂಡು ಬಿಸಿನೀರು ಕಾಯ್ಕೊಂಡು ಮಾಡಿದ್ರೆ ಬೇಗ ಆಗ್ತದೆ. ಅದಕ್ಕೆ ತಣ್ಣೀರು ಹಾಕಿ ಅದು ಕುದ್ದು ತರಕಾರಿ ಬೆಂದು ಎಲ್ಲ ಲೇಟ್ ಆಗ್ತದೆ. ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಬೇಗ ಆಗ್ತದೆ. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡೋದು ತುಂಬ ಅಪರೂಪ. ನಮ್ಮ ಜಾಣೆ ಮಗಳಿಗಂತೂ ಬಾಕ್ಸ್ಗಂತೂ ಅವಳಿಗೆ ಉಪ್ಪಿಟ್ಟು ಅವಲಕ್ಕಿ ಈ ಥರ ಕೊಟ್ಟು ಕಳಿಸೋದೇ ಇಲ್ಲ, ಮಾಡೋದು ಇಲ್ಲ ಬೆಳಗ್ಗೆ ಹೊತ್ತು.
ಅಂದರೆ ಇವತ್ತು ಸಂಜೆ ಪೂಜೆ ಎಲ್ಲ ಮಾಡಿದ್ರಲ್ಲ, ಸಂಜೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಇವಾಗ ಅರ್ಜೆಂಟ್ಗೆ ಮತ್ತೆ ಅನ್ನ ಸಾರು ಎಲ್ಲ ಎರಡೆರಡು ಮಾಡ್ಕೊಂಡು ಕುಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಅರ್ಜೆಂಟ್ಗೆ ಆಗೋದೇನು ಹೇಳ್ರಿ, ಉಪ್ಪಿಟ್ಟೆ ಅಲ್ವಾ, ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಇತ್ತು. ತರಕಾರಿನೂ ಇನ್ನೇನು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಅರ್ಜೆಂಟಲ್ಲಿ ಬೇಗ ಉಪ್ಪಿಟ್ಟು ರೆಡಿ ಮಾಡಿಬಿಟ್ರು. ಬಿಸಿ ಬಿಸಿ ಉಪ್ಪಿಟ್ಟು, ಇದು ತರಕಾರಿ ಉಪ್ಪಿಟ್ಟು. ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ತಣ್ಣಗಾದರೆ ನಮಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲ ತಿನ್ಕೊಂಡ್ವಿ. ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋದಿಲ್ಲ. ನನಗೂ ಮೊದಲೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅದೇನೋ ನಮ್ಮ ಶ್ರೀಮತಿಯವರು ಅದೇನೋ ಪೌಡ್ರು ಹಾಕ್ತಾರೆ ಇದಕ್ಕೆ ಉಪ್ಪಿಟ್ಟು ಮಾಡೋದಕ್ಕೆ. ಉಪ್ಪಿಟ್ಟು ಜೊತೆ ಇನ್ನೊಂದೇನೋ ಪೌಡ್ರು ಮಾಡಿ ಹಾಕ್ತಾರೆ, ಒಂಚೂರು ಮಸಾಲೆ ಪೌಡ್ರು ಅಂತೂ ಒಂದು ಸ್ಪೂನಷ್ಟು. ಅದು ಬೇರೆ ರುಚಿ, ಬೇರೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನನಗೂ ನಮ್ಮ ಮನೇಲಿ ಮಾಡೋ ಉಪ್ಪಿಟ್ಟು ಇಷ್ಟ. ಆದರೆ ತುಂಬ ಮಾಡೋದು ನಾವು, ತುಂಬ ತೀರಾ ಅಪರೂಪ ಮಾಡೋದು ಉಪ್ಪಿಟ್ಟು. ಉಪ್ಪಿಟ್ಟು ರೆಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.